ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ವಿರೋಧವನ್ನು ವ್ಯಕ್ತಪಡಿಸಿ ಸದ್ಯಕ್ಕೆ ಎಲ್ಲ ಕನ್ನಡ ಪರ ಹೋರಾಟಗಾರರ ಮುಖಾಂತರವಾಗಿ ಆಗಸ್ಟ್ 13ರಂದು ಹೋರಾಟ ಮಾಡೋದಕ್ಕೆ ಅಂದರೆ ಕರ್ನಾಟಕವನ್ನು ಸಂಪೂರ್ಣವಾಗಿ ಬಂದ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ನೆಲ ಜಲ ಕನ್ನಡ ಅಂತ ಬಂದರೆ ಕನ್ನಡ ಪರ ಹೋರಾಟಗಾರರು ಮಾತ್ರ ಮುಂದಾಗ್ತಾರೆ. ಈ ವಿಚಾರವಾಗಿ ಯಾವತ್ತೂ ಯಾವೆಲ್ಲ ರೀತಿಯಾಗಿ ಹೋರಾಟ ನಡೆಯುತ್ತೆ, ಜೊತೆಗೆ ಯಾವ ರೀತಿಯಾಗಿ ಕರ್ನಾಟಕ ಬಂದಿರುತ್ತೆ ಅನ್ನುವಂಥ ವಿಚಾರವಾಗಿ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಕನ್ನಡ ಪರ ಹಿರಿಯ ಹೋರಾಟಗಾರರಾಗಿರುವಂತಹ ವಟಾಳ್ ನಾಗರಾಜ್ ಅವರಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ತಾವು ಘೋಷಣೆಯನ್ನು ಮಾಡಿದ್ದೀರಿ ಆಗಸ್ಟ್ 13ರಂದು ಸಂಪೂರ್ಣವಾಗಿ ಕರ್ನಾಟಕವನ್ನು ಬಂದ್ ಮಾಡ್ತೀನಿ ಅನ್ನುವಂಥದ್ದು. ಯಾವ ಯಾವ ಭಾಗದಲ್ಲಿ ತಾವು ಕರ್ನಾಟಕವನ್ನು ಬಂದ್ ಮಾಡೋದಕ್ಕೆ ಮುಂದಾಗ್ತಾ ಇದೆ? ಇಡೀ ಕರ್ನಾಟಕ ಬಂದ್ ಐತಿಹಾಸಿಕವಾಗುತ್ತೆ. 13ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಇಡೀ ರಾಜ್ಯದಲ್ಲಿ ಸುಮಾರು 2000ಕ್ಕೂ ಮೇಲ್ಪಟ್ಟು ಸಂಘಟನೆಗಳು ಬೆಂಬಲವನ್ನು ನೀಡಿದ್ದಾರೆ. ಇನ್ನೂ ಅನೇಕರು ಬೆಂಬಲ ನೀಡ್ತಾರೆ. ಬಂದ್ ಸಂಪೂರ್ಣವಾಗಿ ಯಶಸ್ವಿ ಆಗುತ್ತೆ. ಯಾವ ಯಾವ ಭಾಗಗಳಲ್ಲಿ ಆಗುತ್ತೆ? ಸಂಪೂರ್ಣವಾಗಿ ಕರ್ನಾಟಕ ಪೂರ್ತಿ ಆಗುತ್ತಾ ಅಥವಾ ಬೆಂಗಳೂರಿನ ಒಂದಷ್ಟು ಭಾಗಗಳಲ್ಲಿ ಮಾತ್ರ ಆಗುತ್ತಾ, ಹೇಗೆ? ಬಂದು ಅಖಂಡ ಕರ್ನಾಟಕ ಬಂದ್ ತಮಗೆ ಹೇಳ್ತೀನಿ. ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಬಂದ್ ಮಾಡ್ತೀವಿ. ಬೆಂಗಳೂರಿನಲ್ಲಿ ಅವತ್ತು ಯಾವ ರೀತಿಯಾಗಿರುವಂಥದ್ದು? ಬೆಂಗಳೂರಿನಲ್ಲಿ ರಸ್ತೆಯಲ್ಲಿ ಜನನೇ ಓಡಾಡೋದಿಲ್ಲ. ಬೆಂಗಳೂರಲ್ಲಿ ಟೌನ್ ಹಾಲಿಂದ ಮೆರವಣಿಗೆ 10 ಗಂಟೆಗೆ ಅದ್ಭುತವಾಗಿ ಕರ್ನಾಟಕ ಬಂದ್ ಆಗುತ್ತೆ. ಬಹುಶಃ ನಿಮಗೂ ನೀರು ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಓಕೆ, ಆಗಸ್ಟ್ 3ನೇ ತಾರೀಕು ವಿಜಯ್ ಅವರಿಗೆ ಬೆಂಗಳೂರಿಗೆ ಬರ್ತಿದ್ದಾರೆ. ಅವತ್ತು ನೀವು ಹೋರಾಟವನ್ನು ಮಾಡ್ತೀವಿ, ಅಲ್ಲಿ ಮುತ್ತಿಗೆ ಹಾಕ್ತೀವಿ ಅನ್ನುವಂಥದ್ದನ್ನ ಹೇಳಿದ್ರೆ ಬಂದರೆ ನಾವು ವಿರೋಧ ಮಾಡ್ತೀವಿ, ತೀವ್ರವಾಗಿ ವಿರೋಧ ಮಾಡ್ತೀವಿ. ಓಕೆ, ಅವತ್ತು ಶಾಲಾ ಕಾಲೇಜ್ಗಳು ಬಂದಿರ್ತಾವ, ನೀವು ಹೇಗೆ? ಯಾರಿಲ್ಲ, ತೆಗೆದು ಎಲ್ಲ ಕಂಪ್ಲೀಟ್ ಕ್ಲೋಸ್, ಹೋಟ್ಲ್ ಕ್ಲೋಸ್, ಎಲ್ಲ ಕಂಪ್ಲೀಟ್ ಕ್ಲೋಸ್. ಈಗ ಜಲ ನೆಲ ಅಂತ ಬಂದಾಗ ಕನ್ನಡ ಪರ ಹೋರಾಟಗಾರರು ಮಾತ್ರ ಮುಂದಾಗ್ತಾರೆ. ಯಾವುದೇ ರೀತಿಯಾಗಿ ನಾಯಕರಾಗಲಿ ರಾಜಕೀಯ ಪಕ್ಷದವರಾಗಲಿ ಇಲ್ಲಿವರೆಗೂ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಿಲ್ಲ ಅನ್ನುವಂಥದ್ದು. ತಾವೇನು ಹೇಳ್ತೀರಿ? ಎಲ್ಲರೂ ಒಂದಾಗಿದ್ದೀವಲ್ಲ, ಯಾರು ಒಂದಾಗದೇ ಇರೋದು ಎಲ್ಲಿ? ಸಂಪೂರ್ಣ ಒಂದಾಗಿದ್ದೇವೆ. 6.5 ಕೋಟಿ ಜನ ಬಂದ್ಗಾಗಿ ಕಾತುರವಾಗಿದ್ದಾರೆ, ನಿಂತಿದ್ದಾರೆ. ಬಂದ್ ಹಾಗೆ ಆಗತ್ತೆ. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಏನು ಕರ್ನಾಟಕ ಬಂದ್ ಕರೆಗೆ ಕೊಟ್ಟಿರುವಂಥದ್ದು ಅವತ್ತು ಸಂಪೂರ್ಣವಾಗಿ ಎಲ್ಲವೂ ಬಂದ್ ಆಗುತ್ತೆ ಅನ್ನುವಂಥ ಮಾತನ್ನು ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವಗ ನ್ಯೂಸ್, ಬೆಂಗಳೂರು.